ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ತಾಡಿಕೋಳ್ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವ ಮಹಾ ಕುಂಭಮೇಳ, ಪ್ರಯಾಗ್ರಾಜ್ ಹಾಗೂ ತ್ರಿವೇಣಿ ಸಂಗಮ, ಗಂಗಾ ಯಮುನಾ ಸರಸ್ವತಿ ಅಲ್ಲಿನ ಪುಣ್ಯಕ್ಷೇತ್ರದ ಪುಣ್ಯಜಲ ಹಾಗೂ ಮಹಾ ಕುಂಭಮೇಳ, ರುದ್ರಾಕ್ಷ ಮಾಲಾ, ಬ್ರಹ್ಮ ರಥೋತ್ಸವ ಅಲಂಕಾರ ಮೊಟ್ಟಮೊದಲ ಬಾರಿಗೆ ಎಂದು ನೋಡದ ಈ ದಿನ ಸಂಭ್ರಮ ಸಡಗರ. ಕೋಲಾರ ಜಿಲ್ಲೆಯ ವ್ಯಾಪ್ತಿಯ ತಾಡಿಗೋಳ್ ಗ್ರಾಮದಲ್ಲಿ ಭಕ್ತರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಹಾಗೂ ಈ ಬ್ರಹ್ಮರಥೋತ್ಸವಕ್ಕೆ 2ನೇ ಬಾರಿ ಆಗಮಿಸಿದ ಗೌರವಾನ್ವಿತ ಗಣ್ಯರು, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಗೋಪಾಲ್ ಗೌಡರವರು ಹಾಗೂ ಗೌರವಾನ್ವಿತ ಶ್ರೀ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿರವರು ಹಾಗೂ ಎಲ್ಲ ಮಹಾಸ್ವಾಮೀಜಿರವರು ಭಾಗವಹಿಸಿ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು, ಮಾಜಿ ಶಾಸಕರು ವೈಎ ನಾರಾಯಣಸ್ವಾಮಿರವರು, ಸಮಾಜ ಸೇವಕರು, ಜನರ ಸೇವೆ ಹೆಸರು ಪಡೆದ ಕೋಲಾರ ಸಿಎಂಆರ್ ಶ್ರೀನಾಥ್ರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿರವರು, ಹಿರಿಯ ಮುಖಂಡ ಗೋಪಾಲಕೃಷ್ಣ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು, ಐಪಿಎಸ್ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ದಿನ ಸೋಮೇಶ್ವರ ಸನ್ನಿಧಿಯ ರುದ್ರಾಭಿಷೇಕ, ರಾಜೋಪಚಾರ, ಪೂಜಾ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಎಲ್ಲ ಭಕ್ತರಿಗೆ ಹಾಗೂ ಪ್ರಮುಖ ಗಣ್ಯರಿಗೆ ಮಹಾ ಕುಂಭಮೇಳ ಹಾಗೂ ಸಂಗಮ ಪುಣ್ಯ ಜಲ ಸ್ವೀಕರಿಸಿದರು. ಹಾಗೂ ಬ್ರಹ್ಮ ರಥೋತ್ಸವ ಉತ್ಸವ ವಿಶೇಷತೆ ವೀರಗಾಸೆ ಕುಣಿತ, ನೃತ್ಯ ಪ್ರದರ್ಶನ ಹಾಗೂ ರಾತ್ರಿ 8 ಗಂಟೆಗೆ ದೇವರಿಗೆ ಶಯನೋತ್ಸವ. ಹಾಲಿ ಸದಸ್ಯರು, ಮಾಜಿ ಸದಸ್ಯರು, ಅಧ್ಯಕ್ಷರುಗಳು, ಗ್ರಾಮದ ಎಲ್ಲ ಭಕ್ತಾದಿಗಳು, ಸುತ್ತಮುತ್ತಲಿನ ಗ್ರಾಮದ ಭಕ್ತರು, ಚಿಂತಾಮಣಿ ಮುಖಂಡರು, ಸ್ನೇಹಿತ ಬಳಗದವರು, ಭಕ್ತಾದಿಗಳು, ವಿವಿಧ ಗ್ರಾಮಗಳ ಜಿಲ್ಲೆಗಳು, ತಾಲೂಕುಗಳು, ಬೆಂಗಳೂರು ಗ್ರಾಮಾಂತರ ಎಲ್ಲ ಭಕ್ತರು ಭಾಗವಹಿಸಿದ್ದರು. ಸುತ್ತಮುತ್ತಲಿನ ಗ್ರಾಮಗಳ ಪ್ರತಿ ಹಳ್ಳಿಯಿಂದಲೂ ಬಂದಿರುವ ಭಕ್ತಾದಿಗಳು ಸಹಸ್ರ ಜನಸಂಖ್ಯೆಯಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಗೌರವಾನ್ವಿತ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಗೋಪಾಲ್ ಗೌಡರವರು ಮಾತನಾಡಿ, ಗ್ರಾಮದಲ್ಲಿ ಹುಟ್ಟಿ ಬೆಳೆದ ರಾಮುರವರು ಬಹಳ ಕಷ್ಟದಿಂದ ಕೆಲಸ ಮಾಡಿ ಉದ್ದಿಮೆಯಲ್ಲಿ ಹೆಸರು ಪಡೆದ ಯುವಕರಿಗೆ ಉದ್ಯೋಗ ನೀಡಿದ್ದಾರೆ. ಈ ಗ್ರಾಮದ ವಾಸಿ ಅಭಿವೃದ್ಧಿ ಗ್ರಾಮಸ್ಥರ ಮದುವೆ ಕಾರ್ಯಕ್ರಮಕ್ಕೆ ಕಲ್ಯಾಣ ಮಂಟಪ ವ್ಯವಸ್ಥೆ ಮಾಡಿದರು. 2ನೇ ಬಾರಿ ಇಲ್ಲಿಗೆ ಬರುತ್ತಿದ್ದೇನೆ. ರಾಮುರವರು ಜನರ ವಿಶ್ವಾಸ, ಅವರ ಪ್ರಾಮಾಣಿಕತೆ, ಆಕರ್ಷಣೆ ನಾನು ಮೆಚ್ಚಿ ಬಂದಿರುವುದು. ಗ್ರಾಮಸ್ಥರಿಗೆ ಪ್ರತಿಯೊಬ್ಬ ಸಮುದಾಯದವರಿಗೂ ಸಹಾಯ ನೀಡುವ ಮನಸ್ಸು ಇದೆ. ಜನಪರ ಕೆಲಸಗಳಿಗೆ ನನ್ನ ಬೆಂಬಲ ಸದಾ ಇರುತ್ತದೆ. ಈ ಸಂದರ್ಭದಲ್ಲಿ ಗೌರವಾನ್ವಿತ ಹಿರಿಯರು, ಸ್ವಾಮೀಜಿರವರು ಮಾತನಾಡಿ, ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಕೆಲಸಗಳು ರಾಮುರವರಿಗೆ ದೇವರ ಆಶೀರ್ವಾದ ಸದಾ ಇರುತ್ತದೆ. ಹೀಗೆ ಹಲವಾರು ವಿಚಾರಗಳನ್ನು ತಿಳಿಸಿದರು. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಗೌರವಾನ್ವಿತರು ಹಾಗೂ ಗಣ್ಯರು, ಹಿರಿಯರು, ಯುವ ಮುಖಂಡರು, ಗ್ರಾಮಸ್ಥರು, ಸ್ನೇಹಿತ ಬಳಗದವರು, ಅಭಿಮಾನಿಗಳು, ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು, ಬ್ರಹ್ಮರಥೋತ್ಸವಕ್ಕೆ ಸಹಕರಿಸಿದ ಎಲ್ಲರಿಗೂ ಪಿವಿಆರ್ ಸಿಲ್ಕ್ ರಾಮಕೃಷ್ಣರವರು ಹೃತ್ಪೂರ್ವಕ ಕೃತಜ್ಞತೆಗಳು ವ್ಯಕ್ತಪಡಿಸಿದರು.
ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರಾರ ಓಂ ಮಂತ್ರೇಶ್ವರ ಸ್ವರ ಓಂ జగమంతా నీదే కదరా జంగమా జనమందరూ పూజించే శివలింగమా అర్థమవని ఆది భిక్షు అవతారమా ఆచరించి తెలిపే జీవిత సారమా నాగుపాము నీ మెడలో నాహారమా నరులనెప్పుడు దాచే చెడు సంహారమా తలన గంగ ఉన్న తీరని దాహమా జోలవట్టి తిరగడము నీకవసరమా నిండు నలుపు రూపమా నిజాలేంటో చూపమా జంతు చర్మ దేహమా అంతులేని సందేహమా అర్థమవని ఆది భిక్షు అవతారమా ఆచరించి తెలిపే జీవిత సారమా జగమంతా నీదే కదరా జంగమా జనమందరూ పూజించే శివలింగమా
ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯವರ 13ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುವ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನನ್ನ ಅನಿಸಿಕೆ ಅದು ಆಗ್ತದೆ ಅಂತೇಳಿ ಅದಾಗಲಿ, ಅವರು ಮತ್ತು ಅವ್ರ ಮಕ್ಕಳು ಎಲ್ಲರೂ ಅಭಿವೃದ್ಧಿ ಆಗಲಿ ಅಂಥೇಳಿ ಅವ್ರ ಜೊತೆಗೆ ಎಲ್ಲ ಗ್ರಾಮೀಣ ಪ್ರದೇಶದ ರೈತರು, ಕಾರ್ಮಿಕರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಆರೋಗ್ಯವಾಗಿ ಚೆನ್ನಾಗಿ ಬದುಕಿ ಬಾಳಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಿದ್ದೇನೆ. ಆಮೇಲೆ ಒಂದೇ ಒಂದು ಈ ತಾಡ್ಗೋಳ ಗ್ರಾಮದಲ್ಲಿ ಚೋಳರ ಕಾಲದ ಪ್ರಸಿದ್ಧ ಈ ದೇವಸ್ಥಾನ ಸಮಾಜ ಸೇವೆಯಲ್ಲಿ ತೊಡಗಿದ ರಾಮಕೃಷ್ಣ ಸಾರ್ ಅವರ ಇಡೀ ಎಲ್ಲ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮಗಳ ಸಮಾಜ ಸೇವೆಯಲ್ಲಿ ಅಭಿವೃದ್ಧಿಗೆ ಅನ್ನುವಂಥ ಈ ಒಂದು ಕ್ಷೇತ್ರ ಮುಂದಿನ ದಿನಗಳಲ್ಲಿ ಪುಣ್ಯಕ್ಷೇತ್ರ ಆಗೋದಕ್ಕೆ ತಮ್ಮ ಸಹಕಾರ ಮಾಡ್ತೀರಂತ ಒಂದು ನಂಬಿಕೆ. ಖಂಡಿತವಾಗ್ಲೂ ಯಾರೆಲ್ಲ ಈ ದೇಶದಲ್ಲಿ ನಮ್ಮೂರಿನ ಪಕ್ಕದ ರಾಮುನೇ ಅಲ್ಲ, ನಾವು ರಾಮು ಅಂತ ಕರೆಯೋದು ಅವರಲ್ಲ, ಈ ದೇಶದಲ್ಲಿ ಯಾರೆಲ್ಲ ಜನಪರ ಕೆಲಸ ಮಾಡ್ತಾರೋ, ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ನನ್ನ ಬೆಂಬಲ ಇರ್ತದೆ. ನೋಡಿ, ಅವ್ರು ಇವಾಗ ತಾನೇ ಹೇಳ್ತಾ ಇದ್ರು, ಅವ್ಯವಾಹನ ಶ್ರಿಯಂ ದೇಹಿಮೆ ಅವ್ಯವಾಹನ ಮಮ ಗ್ರಾಮೆ ಕ್ಷಾಮ ಡಾಂಬರಾದಿ ಮಹಾ ಮಾರಿ ಪ್ರವೇಶ ಚಾರ ಚೋರಾದಿ ಸಮಸ್ತ ಭಯ ನಿವಾರಣಾರ್ಥಂ ರಥೋತ್ಸವ ಪೂಜಾ. ತಮ್ಮಲ್ಲಿ ಒಂದು ಮಾತು ಹೇಳಿ, ಈ ತಾಡ್ಗೋಳ ಗ್ರಾಮದಲ್ಲಿ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮದ ಈ ಒಂದು ಪುಣ್ಯಕ್ಷೇತ್ರ ಒಂದು ಸಮಾಜ ಸೇವೆ ಅಂದ್ರೆ ದೇವರ ಹೊರ ಕೊಟ್ಟಾಗೆ. ದೇವರ ಹೊರ ಕೊಟ್ಟೋದು ಯಾರಿಗೂ ಗೊತ್ತಾಗಲ್ಲ. ಈಗಾಗಲೇ ಉದಾಹರಣೆಗೆ ಕೋಲಾರ CMR ಶ್ರೀನಾಥನ್ನ ನಮ್ಮ ರಾಮ ಸರ್ ಈ ಭಾಗದ ಇಡೀ ಸಮಾಜ ಎಲ್ಲ ಸಮುದಾಯವರಿಗೆ ಈ ಒಂದು ದಾನ ಅನ್ನೋದು ಈ ಸಮಾಜ ಸೇವೆ ಮಾಡ್ತಾರೆ. ಆ ಒಂದು ಸಮಾಜ ಸೇವೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಸ್ವಾಮೀಜಿಗಳ ಯಾವ ರೀತಿ ಸಹಕಾರ ಇದೆ? ಸ್ವಾಮಿಗಳು ಅವರು ಸ್ವಂತವಾಗಿ ಅವ್ರದೇ ಆದಂತ ವ್ಯಾಪ್ತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಸಹ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಗಾಣಿಗ ಜನಾಂಗಕ್ಕೆ ನಾನು ಒಂದು ಸಂಸ್ಥೆಯನ್ನ ಮಾಡಿ ಅದರಲ್ಲಿ ಒಂದು ಕಲ್ಯಾಣ ಮಂಟಪ ಮಾಡಿದ್ದೇನೆ, ಮಠ ಮಾಡಿದ್ದೇನೆ, ದೇವಸ್ಥಾನವನ್ನು ಮಾಡಿದ್ದೇನೆ, ಸ್ಕೂಲ್ ಮಾಡಿದ್ದೀನಿ, ಹಾಸ್ಟೆಲ್ ಮಾಡಿ ಬಡ ಮತ್ತು ಅನಾಥ ಮಕ್ಕಳಿಗೆ ಇವತ್ತು ದಿವಸ ಅಲ್ಲಿ ಗುಣಗಳೆಲ್ಲ ರಾಕ್ಷಸ ಮಾನವಂತರ ಬಂದ್ರೆ ಕೆಟ್ಟ ಗುಣಗಳನ್ನ ಸಂಸ್ಕಾರವಂತನ ಅಲ್ಲೇ ಇದ್ರೆ ನೀನು ರಾಕ್ಷಸ ಗುಂಪಿಗೆ ಸೇರ್ತಾ ಇದೀಯಾ, ಅದನ್ನ ಮುಂದಕ್ಕೆ ನಿನಗೆ ಮನುಷ್ಯ ಮಾನವನಿಂದ ವಾಪಸ್ ಹೋಗ್ತೀಯಾ ಅಂತ. 84 ಲಕ್ಷ ಜೀವರಾಶಿಯಲ್ಲಿ ಆತ್ಮ ಹುಟ್ಟಿದ ಮೇಲೆ 84 ಲಕ್ಷ ಆದ್ಮೇಲೆ ಮನುಷ್ಯನಿಗೆ ಮಾನವ ಜನ್ಮವನ್ನು ಕೊಡ್ತಕ್ಕಂಥದ್ದು ಪರಮಾತ್ಮ. ಈ ಮಾನವ ಜನ್ಮವನ್ನ ನೀವು ಸಾರ್ಥಕ ಮಾಡ್ಕೊಳ್ತಕ್ಕಂಥದ್ದು ನಿಮ್ಗೆ ಇಷ್ಟ ಇದ್ರೆ ಇದನ್ನ ಸತ್ಕಾರ್ಯಗಳನ್ನ ಮಾಡುವಂತ ಹೇಳ್ತಾನೆ. ಅದಕ್ಕೆ ರಾಮಕೃಷ್ಣ ಅವರು ಇವತ್ತಿನ ದಿವಸ ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ದು, ದೈವ ಭಕ್ತರಾಗಿರ್ತಕ್ಕಂಥದ್ದು. ಅವರು ಮುಂದೆ ನೀನು ದೈವ ಮಾನವನಾಗ್ತೀಯಾ ಅಥವಾ ರಾಕ್ಷಸ ಮಾನವನಾಗ್ತೀಯಾ ಅಂತಕ್ಕಂಥದ್ದು ನಿನಗೆ ಬಿಟ್ಟದ್ದು, ಅದನ್ನ ನೀನು ಆರಿಸ್ಕೊಳ್ಬೇಕು. ಅದರಿಂದ ನಿನಗೆ ಒಳ್ಳೆಯ ಮುಕ್ತಿಯನ್ನ ಕೊಡ್ತೇನೆ ಅಂತ ಕೇಳಿ ದೇವರು ಹೇಳ್ತಾನೆ. ಅಂದ್ರೆ ಮುಕ್ತಿ ಕೊಡ್ಬೇಕಾಗಿದೆ ಏನು ಅಂತ ಹೇಳಿದ್ರೆ, ಒಬ್ಬ ಮಾನವನಾಗಿ ನಾವು ಹುಟ್ಟಿದ ಮೇಲೆ ನೀವು ಸದೃಢವಾಗಿ ನಿಮ್ಮ ಶರೀರವನ್ನು ಕಾಪಾಡ್ಕೊಳ್ಬೇಕು ಮತ್ತು ನಂಬಿದವರನ್ನ ಕಾಪಾಡಬೇಕು ಮತ್ತು ದಾನ ಧರ್ಮಗಳನ್ನ ಮಾಡಬೇಕು, ದೇವರಲ್ಲಿ ಭಕ್ತಿಯನ್ನ ಇಡಬೇಕು. ಇದೆಲ್ಲ ಸದ್ಗುಣಗಳನ್ನ ನೀನು ಅಳವಡಿಸ್ಕೊಂಡ್ರೆ, ಸಂಸ್ಕಾರವಂತನಾದ್ರೆ ದೈವ ಮಾನವನ ಕಡೆಗೆ ಹೋಗ್ತಾ ಇದೀಯಾ. ನೀನೇನಾದ್ರೂ ಇದನ್ನೆಲ್ಲ ಸತ್ಕಾರಗಳನ್ನ ಬಿಟ್ಟು ರಾಕ್ಷಸೇಶ್ವರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರಿಗೆ, ಅವರ ಕುಟುಂಬಕ್ಕೆ ಮತ್ತು ಅವರು ನಂಬಿದವರಿಗೆ ಎಲ್ಲರಿಗೂ ಸಹ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ, ಆರೋಗ್ಯವನ್ನು ಕರುಣಿಸಲಿ ಎಂದು ನಾವೆಲ್ಲ ಸ್ವಾಮಿಗಳು ಸೇರಿ
ಆ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಮನುಷ್ಯನಾಗಿ ಹುಟ್ಟುತ್ತೇವೆ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವು ಸಹ ನಮ್ಮ ಕೈಯಲ್ಲಿಲ್ಲ. ಆದರೆ ಹುಟ್ಟು ಸಾವಿನ ಮಧ್ಯೆ ಒಬ್ಬ ಮನುಷ್ಯ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ಮಾಡ್ತಕ್ಕಂಥ ದಾನ ಧರ್ಮಾದಿಗಳು ಮತ್ತು ದೈವರಲ್ಲಿರ್ತಕ್ಕಂಥ ಭಕ್ತಿ ಇವೆಲ್ಲವನ್ನ ತೋಲನೆಯನ್ನು ಮಾಡಿ ಪರಮಾತ್ಮ ಮುಂದಿನ ಜನ್ಮಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾನೆ ಅಂತೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಮನುಷ್ಯನಿಗೆ ನಮ್ಮ ಶರೀರ ಶ್ರೀ ಪ್ರಸನ್ನ ಸೋಮೇಶ್ವರ ಸ್ವಾಮಿಯ 13ನೇ ವರ್ಷದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಮಹಾಸ್ವಾಮಿಗಳಿಗೆ ಮೊದಲನೆಯದಾಗಿ ಅಭಿನಂದನೆಗಳು. ಎರಡನೆಯದಾಗಿ ಈ ದೇವರ ಕೃಪೆಗೆ ಪಾತ್ರರಾಗಿ ಭಕ್ತಾದಿಗಳನ್ನು ಕರೆಸಿ ಭಕ್ತಾದಿಗಳಿಗೆ ಅನ್ನದಾಸೋಹವನ್ನು ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತಾಡಗೋಳು ಗ್ರಾಮದಲ್ಲಿ ಸುಮಾರು 800 ವರ್ಷಗಳಿಂದ ನೆಲೆಸಿರುವಂತಹ ಶ್ರೀ ಸೋಮೇಶ್ವರ ಸ್ವಾಮಿ ಪ್ರಸನ್ನ ಈ ದೇವಸ್ಥಾನವು ಚೋಳರ ಮಹಾರಾಜರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 800 ವರ್ಷಗಳ ಇತಿಹಾಸವಿದೆ. ನಮ್ಮ ತಂದೆ ಅವರು ಹೇಳಿದ ಪ್ರಕಾರ ನಾನೇ ಈ ದೇವಸ್ಥಾನಕ್ಕೆ 8ನೇ ತಲೆಮಾರು ಪೂಜೆ ಮಾಡ್ತಾ ಇದ್ದೀನಿ. ಇದು ಸುಮಾರು 15 ವರ್ಷಗಳಿಂದ ಇದು ಗಿರಿಜಾ ಕಲ್ಯಾಣೋತ್ಸವ, ರುದ್ರಹೋಮ, ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ವರ್ಷ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಸುತ್ತಮುತ್ತ ಹಳ್ಳಿಯವರೆಲ್ಲ ಚೆನ್ನಾಗಿ ಬಂದು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಜುನಾಥ್ ಸುಮಾರು ವರ್ಷಗಳಿಂದ ಇಲ್ಲೇ ಪೂಜೆ ಮಾಡ್ತಾರೆ. ಹೌದು, ನಿಮ್ಮ ತಂದೆ ಕಾಲದಿಂದ ನೀವು ಕಂಟಿನ್ಯೂಷನ್? ಹೌದು, ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾರೆ. ಶ್ರೀ ಗುರುವೇ ನಮಃ. ಶ್ರೀ ಸೋಮೇಶ್ವರ ಸ್ವಾಮಿ ದೇವತಾಶೀರ್ವಾದನುಗ್ರಹ ಪ್ರಸಾದಂ ಸಿದ್ಧಾರ್ಥಂ ಅಸ್ಮೈ ಶುಭ ದಿವಸೆ ವಾರ್ಷಿಕೋತ್ಸವ पूजा कर्मणः श्री क्षेत्र देवता सोमेश्वर स्वामी देवताशीर्वादनुग्रह प्रसादं सिद्ध्यर्थमिते पूजा कर्ते जमानस्य गोत्रोद्भवस्य अस्य यजमानस्य ಹೆಸರು गोपालगौड नामधेयस्य यजमानस्य सह कुटुंबानां क्षेम स्थैर्य धैर्य अभयायुष्य आरोग्य भाग्य सिद्ध्यर्थं
वेङ्कटरामप्पनामधेयस्य पार्वतम्मानाम्न्याः सा कुटुम्बानां श्रीस्वामिदेवताशीर्वादनुग्रहप्रसादं सिद्ध्यर्थं ध्रुवन्ते राजा वरुणो ध्रुवन्ते वो बृहस्पति ध्रुवन्तेन्द्रश्च अग्निश्च राष्ट्रं धारयताम् वीरभद्रान्मा गणनाथान्मा प्रजापतयेन्मा रेणयसेन्मा तुतुषान्मा गिरिशान्मा गिरिशान्मा नकान्मा भुजङ्गभूषणान्मा वर्गान्मा गिरिधन्मनेन्मा गिरिप्रियान्मा कृत्तिवांसेन्मा पुरारातये नमः भगवते नमः प्रमदादिपान्मा मृत्युञ्जयान्मा सूक्ष्मतनवेन्मा जगद्रूपिणेन्मा जगद्गुरुवेन्मा योमकेशान्मा मासेनजनकान्मा चारुक्रमान्मा रुद्रान्मा भूतपतये नमः स्थाणवे नमः आदिप्रज्ञान्मा दिगम्बरान्मा अष्टमूर्तयेन्मा नैकात्मनेन्मा धात्विकान्मा चतुर्ग्रान्मा शाश्वतान्मा कण्डप्रसून्मा जान्मा पाशमोचकान्मा मृडान्मा पशुपतये नमः देवान्मा महादेवान्मा वीरान्मा परान्मा पोषदन्तविधीन्मा व्यात्रान्मा नक्षत्रधारान्मा रान्मा भग्ने तुल्येन्मा व्याक्तान्मा सहस्राक्षान्मा सहस्रपदेन्मा वर्ग పెట్టరు సార్ కేసు ఏమైనా తీసుకున్నామని అయ్యో గోల్పల్లి కదా రిజైన్ చేసి లాయర్ పని చేయి ఇంటికి పోతావు లక్ష్మీపతి అని లాస్ట్ టైం మీకు పిలుచుకొచ్చింది కదా వీటికి వాళ్ళకి చోటుకి 10 లక్షలు ఇచ్చారు. వెరీ గుడ్. మీ దగ్గరికి వచ్చి నీకే ఇచ్చారు వాళ్ళు. లక్ష్మీపతి ఇంకా ఉంటారు అనుకుంటారు మీరు ఆఫీస్ చేస్తారు దాని వల్ల మన ఆఫీస్కి తీసుకొచ్చాను కదా ఫైల్ ఎత్తుకొని బీటీఎం జాడ్తో ఉంటే ఫైల్ శెట్టి శెట్టి లేదు మన కూడా ఇచ్చారు మన 6 మంత్ అయ్యా వాళ్ళ అమ్మ వాళ్ళకి బాగోదు అంటారు నేటివ్ ప్లేస్ వాళ్ళకి మేకప్ అయి ఉంటారు వేయండి అంటారు శ్రీనివాసంలో అంటే 10 లక్షలు ఇచ్చారు. ನಮ್ಮ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಂತಿತ್ತು ಊರಾಚೆ ಕಡೆ ಇದ್ದಿದ್ದು
ಒಳ್ಳೆ ಒಂದು 15 ವರ್ಷದಿಂದ ಸ್ವಲ್ಪ ಮುನ್ನೋಡ್ಸ್ಕೊಂಡು ಬಂದು ಇವಾಗ ಬ್ರಹ್ಮರಥ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ, ಎಷ್ಟೋ ಜನ ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ, ರಾಜಕೀಯ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಎಲ್ಲರೂ ಇದನ್ನ ವರ್ಷ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮಗೊಂದು ಆಸೆ. ಒಂದೇ ಒಂದು ಕಾಣಿಕೆ ಇದೆ, ನಮ್ಮ ದೇವಸ್ಥಾನ ತುಂಬ ಹಳೇದು. ಎಲ್ಲ ಭಕ್ತಾದಿಗಳು ಸೇರಿಬಿಟ್ಟು ಒಂದು ದೇವಸ್ಥಾನ ಕಟ್ಟಿಸ್ಕೊಟ್ರೆ ನಮ್ಗಿನ್ನೂ ಅನುಕೂಲ ಆಗುತ್ತೆ. ಒಂದು 10 ಜನನೂ ಹೋಗೋಕ್ಕಾಗಲ್ಲ, ಇವು 10 ಜನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ನಾವು ಒಂದು 1000 ಜನಕ್ಕೆ ಜಾಗ ಮಾಡಿದ್ದೀನಿ, ಎಲ್ಲರದ್ದು ಸಹಾಯ ತಗೊಂಡು. ಇವಾಗ ನಿಮ್ಮಂಥವ್ರ ಸಹಾಯದಿಂದ ಸ್ವಲ್ಪ ದೇವಸ್ಥಾನ ದೊಡ್ಡದಾಗಿ ಮಾಡಿದ್ರೆ ನಮ್ಗದು ಅನುಕೂಲ. ಒಳ್ಳೆ ಬೇಡಿಕೆ ರೀತಿ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀನಿವಾಸಪುರ ತಾಲೂಕು ತಾಡುಗೊಳ್ಳು ಗ್ರಾಮದಲ್ಲಿ ಸೋಮೇಶ್ವರನ ದೇವಾಲಯದ ಆಲಯದಲ್ಲಿ ಬ್ರಹ್ಮರಥೋತ್ಸವ ಪ್ರತಿ ವರ್ಷದಂತೆ ಈ ಸರಿ ಕೂಡ ಅದ್ದೂರಿಯಾಗಿ ನಡೀತಾ ಇದೆ. ಈ ತಾಲೂಕಿನ ನಾನಾ ಭಾಗಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಹಾಗೆ ಇಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ನಾನು ಸಹ ನಮ್ಮ ರೈತ ಮಿತ್ರರು ನನ್ನನ್ನು ಇಲ್ಲಿ ಆಹ್ವಾನಿಸಿದಂಥ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಬಂದು ಭಾಗವಹಿಸುವಂಥದ್ದಾಯಿತು. ಈ ಭಾಗದ ದೈವಿ ಸಂಪನ್ನರು ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ಯಥೇಚ್ಛವಾಗಿ ದೊಡ್ಡ ಮಟ್ಟದಲ್ಲಿ ತೊಡಗಿಸ್ಕೊಳ್ಳತಕ್ಕಂಥ PVR ಸಿಲ್ಕ್ಸ್ನ ನಮ್ಮ ಸೋದರ ಮಿತ್ರರಾದಂಥ ರಾಮಕೃಷ್ಣರವರು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಸಮರ್ಪಣಾ ಭಾವದಿಂದ ದೇವರ ಕೆಲಸಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಗ್ರಾಮದ ಎಲ್ಲ ಮುಖಂಡರುಗಳು, ಹಿರಿಯರು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸಹ ಒಗ್ಗಟ್ಟಾಗಿ ಮತ್ತೆ ನಮ್ಮ ಗುರು ಪುರಂ ಪೂಜ್ಯರ ಸಮ್ಮುಖದಲ್ಲಿ ನಡೀತಕ್ಕಂಥ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಭಾಗವಹಿಸುವಂತ ನಾನು ಕೂಡ ಬಹಳ ಸಂತೋಷದಿಂದ ಏನು ನನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭ ಕೋರ್ತೀನಿ. ನಾಡ ಹಬ್ಬ ಮತ್ತೆ ಈ ಒಂದು ಶುಭ ಸಮಾರಂಭದಲ್ಲಿ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೊಡ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ತಾಡುಗೊಳ್ಳು ಗ್ರಾಮದಲ್ಲಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮ ಪ್ರಯುಕ್ತ ಈ ದಿನ ಅಧ್ಯಕ್ಷರು, ಸದಸ್ಯರು, ಎಲ್ಲ ಸಮುದಾಯ ಜನರ ಒಂದು ಸಮ್ಮುಖದಲ್ಲಿ ರಾಮಕೃಷ್ಣ ಸರ್ ಕಾರ್ಯಕ್ರಮ ನೆರವೇರಿಸೋದ ಈ ಕಾರ್ಯಕ್ರಮ ಸಂಭ್ರಮ ಹಬ್ಬದ ವಾತಾವರಣ ಯಾವ ರೀತಿ ಅನಿಸ್ತಾ ಇದೆ ನೋಡಿ. ತಾಡುಗೊಳ್ಳು ಗ್ರಾಮ ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದಂಗೆ ಸರ್ವ ಜನಾಂಗೀಯ ಶಾಂತಿಯ ತೋಟದಲ್ಲಿರ್ತಕ್ಕಂಥ ಒಂದು ವಾತಾವರಣ. ಎಲ್ಲ ಜಾತಿ, ವರ್ಗ, ಧರ್ಮ, ಭೇದ, ಜಾತ್ಯತೀತವಾಗಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಗ್ರಾಮದಲ್ಲಿ ಒಂದು ಶಿವಾರಾಧನೆ ಮಾಡುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇರಿ ದೊಡ್ಡ ಮಟ್ಟದ ಈ ಒಂದು ಪೂಜಾ ಕೈಗೊಂಡಿರೋದ್ರಿಂದ ದೇವರು ಆ ಒಂದು PVR ಸಂಸ್ಥೆ ಮತ್ತೆ ಅವರೆಲ್ಲ ತಂಡಕ್ಕೂ ಕೂಡ
ದೇವರು ಆರೋಗ್ಯ ಆಯುಷ್ ಕೊಟ್ಟು ಇನ್ನೂ ಯಶಸ್ಸು ಸಾಧನೆ ಆಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕೈಲಾಸ ಮಠದಲ್ಲಿ 30 ವರ್ಷ ಓದಿರ್ತಕ್ಕಂಥದ್ದು. ಅವ್ರು ಹೇಳಿದ್ರು ಎಲ್ಲಾ ಸ್ವಾಮಿಗಳನ್ನು ಇಲ್ಲೇ ಓದಿರ್ತಕ್ಕಂಥದ್ದು. ಈ ದೀಕ್ಷೆ ಕೊಡಬೇಕಾಗಿದ್ರೆ 2 ಮುಖ್ಯವಾದ ಅಂಶ. ಒಂದು, ತ್ಯಾಗವನ್ನ ಮಾಡಬೇಕು ಮಠ ಕಟ್ಟಬೇಕಾದ್ರೆ, ಮತ್ತು ದೈವಾನುಗ್ರಹ ಬೇಕು. ದೈವಾನುಗ್ರಹ ಇಲ್ಲದೆ ಇರೋರಿಗೆ ನಾವು ದೀಕ್ಷೆ ಕೊಡೋದಿಲ್ಲ. ಯಾಕೆಂದ್ರೆ ನಿಮಗೆ ಬಂದು ನಮಸ್ಕಾರ ಮಾಡಬೇಕಾದ್ರೆ ನಿಮಗೆ ದೈವ ಶಕ್ತಿ ಇಲ್ಲದೆ ಇದ್ರೆ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಆದ್ರಿಂದ ನೀವು ಮಂತ್ರಿಯಾಗಿ ವಿಧಾನಸೌಧದಲ್ಲಿದ್ದೀರಾ, ನಿಮ್ಮ ಹುಡುಗರಿಗೆ ಯಾವ ದೈವಾನುಗ್ರಹ ಆಗಿಲ್ಲ, ನಿಮಗೆ ದೈವಾನುಗ್ರಹ ಆಗಿದೆ ರಾಜರಾಜೇಶ್ವರಿ, ನೀವು ದೀಕ್ಷೆ ತಗೊಂಡ್ರೆ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಗ ನಾನು ಆ ತಕ್ಷಣದಲ್ಲಿ ಮಾನಸಿಕವಾಗಿ ನನಗೆ ಒಂದು ಪರಿವರ್ತನೆಯಾಗಿ ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ನಾನು 2.5 ವರ್ಷದಲ್ಲಿ ದೀಕ್ಷೆಯನ್ನು ತೆಗೆದುಕೊಂಡು ಇವತ್ತು ಮಠದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹೀಗೆ ನಾವು ನಮ್ಮ ರಾಮಕೃಷ್ಣ ಅವರು ಇಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜಾತ್ಯತೀತವಾಗಿ ಎಲ್ಲ ವರ್ಗದ ಜನಗಳನ್ನು ಸಹ ಸಮಾನ ಭಾವದಿಂದ ಕಾಣ್ತಕ್ಕಂಥ ರಾಮಕೃಷ್ಣ ಅವರು ಬಹುಶಃ ಅವರು ಜನಾನುರಾಗಿಗಳಾಗಿ ಬೆಳೀತಾ ಇದ್ದಾರೆ. ಜನಾನುರಾಗಿಗಳು ಬೆಳಿಬೇಕಾಗಿದ್ರೆ ತ್ಯಾಗ ಬೇಕು. ತ್ಯಾಗ ಇಲ್ಲದೆ ಯಾವ ಮನುಷ್ಯನೂ ಬೆಳೆಯೋದಕ್ಕಾಗೋದಿಲ್ಲ. ಆದ್ರಿಂದ ಅವರು ಸಂಪಾದನೆ ಮಾಡ್ತಕ್ಕಂಥ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನಿನ್ನ ಸಂಪಾದನೆಯಲ್ಲಿ 1946ಕ್ಕೆ ಸರಿಯಾದ ಶುಭ ಮಂಗಳಕರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಣ್ಯಕಾಲ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷ ಶುಭ ಅಮಾವಾಸ್ಯ ಚತುರ್ದಶಿ ಉಪರಿ ತಿಥೌ ಧನಿಷ್ಠ ನಕ್ಷತ್ರ ಶಿವಯೋಗ ಚತುಷ್ಪಾದ ಕರಣ ಶುಭ ಬೃಹಸ್ಪತಿ ವಾಸರಃ ಯುಕ್ತಾಯಾಂ ಅಸ್ಯಾಂ ಶುಭ ದಿವಸೆ अस्मिन् ग्रामे ताडिगोड ग्रामे त्रयोदशी वर्षे वार्षिकोत्सव ईश्वर स्वामी देवता देवालयेन वार्षिकोत्सवनांगादि अंग प्रसंग गोपांग गोपुर पंच प्राकार गर्भगृह अष्टनाड अष्टमंडप महामंडप आस्थान मंडप पाकशाल मंडप यागशाल मंडप नृत्य मंडप संगीत साहित्यालंकार मंडप स्वस्ति पूजा भवन्तो भवन्तो महन्तो अनुगृह्णन्तो तथास्तु। ओम श्री स्वामी देवता क्षेत्र देवता श्री प्रसन्न सोमेश्वर स्वामी देवता प्रीत्यर्थम तिरतैलाभ्यंजन यगचोदक पिष्टोदक आम्लोदक कटनोदक रक्षोदक पंचकव्य पंचामृत क्षीरोदक रत्नोदक अमृतोदक इक्षुसार कदली कपित्त गज्जोर ओम पिनाकिने नमः। ओम
शशिशेखराय नमः ओम वामदेवाय नमः ओम विरूपाक्षाय नमः ओम कपर्दिने नमः ओम नीललोहिताय नमः ओम शंकराय नमः ओम शूलपाणये नमः ओम कट्वांगिने नमः ओम विष्णुवल्लभाय नमः ओम शिवविष्टाय नमः ओम पिकानाथाय नमः ओम श्रीकंठाय नमः। अक्षतार्चन बिल्वार्चन नामार्चन पूजा राजोपचार पूजा अहम आचरिष्ये इति संकल्प्य ಇದೆ ಈಶ್ವರರು ನೃತ್ಯ ಮತ್ತು ಈಶ್ವರರು ಭಾಳ ಈಶ್ವರ ದೇವರ ಮೇಲೆ ಭಾಳ ನಂಬಿಕೆ ಇದೆ ಈ ದೇಶದ ಜನರಿಗೆ. ಆ ಶಕ್ತಿ ಇನ್ನೂ ರಾಮಕೃಷ್ಣ ಅವ್ರಿಗೆ ತುಂಬ್ತಾರೆ. ಇದು ಪುಣ್ಯಕ್ಷೇತ್ರ ಆಗೋದ್ರಲ್ಲಿ ಏನೇನು ಸಂಶಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಂದಿನ ವರ್ಷ ಈ ಜಾತ್ರೆಗೆ ತಾವು ಯಾಕೆ ಬಂದಿದ್ರು? ಮುಂದಿನ ವರ್ಷ ಬರ್ತೀನಿ. ನಂದಿ ಬೆಟ್ಟ ಗಿರಿಧಾಮಾಗಿ ಈ ಒಂದು ತಾಡ್ಗೋಳ ಕ್ಷೇತ್ರ ಈ ಗಿರಿಧಾಮ ಆಗಬೇಕು. ರಾಮಕೃಷ್ಣ ಸರ್ ಇಡೀ ಸಮಾಜಕ್ಕೆ ಅವರು ಏನನ್ನು ತೋರಿಸ್ಬೇಕಂದ್ರೆ ತಮ್ಮ ಒಂದು ಸಹಕಾರ ಸಾಥ್ ನೀಡ್ತೀನಿ. ಖಂಡಿತ ನನ್ನ ಸಹಕಾರ ಬೆಂಬಲ ನನ್ನ ಆಶೀರ್ವಾದ ಅಂತ ಹೇಳಲ್ಲ, ನಾನು ನನ್ನ ಶುಭಾಶಯ ಯಾವಾಗಲೂ ಅವರಿಗೆ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಯಪಡಿಸುತ್ತಿದ್ದೇನೆ. ತೆಗ್ಬಿಡೋಣ ಇರೋಣ ಕ್ಯಾರಿಯರ್ ಕೊಟ್ಬಿಡ್ರಿ, ಅವನು ಹಂಚ್ಕೊಂಡ್ಬಿಡ್ರಿ. ಅವ್ರಿಬ್ರು ಕೊಟ್ಬಿಟ್ಟು ಆಮೇಲೆ ಕೊಟ್ಬಿಡ್ತೀವಿ ಹೊರಗಡೆ. ಅವ್ರಿಬ್ರು ಕೊಟ್ಬಿಟ್ಟು ವಾಪಸ್ ಹೋಗೋಣ. ನಾವು ಕುಂಡ ಬೇರೆ ಕಮ್ಮಿ ಬರೋಣ.